ವಚನಾನಂದ ಸ್ವಾಮೀಜಿಗೆ ಹೈಕೋರ್ಟ್ನಿಂದ ನೋಟಿಸ್. ಪೋಕ್ಸೋ ಪ್ರಕರಣದಲ್ಲಿ ಸ್ವಾಮೀಜಿಗೆ ಹೈಕೋರ್ಟ್ ನೋಟಿಸ್ ಅನ್ನು ಕೊಟ್ಟಿದೆ. ನಿರೀಕ್ಷಣಾ ಜಾಮೀನು ಮಂಜೂರು ಬಗ್ಗೆ ಹೈಕೋರ್ಟ್ ಆಕ್ಷೇಪವನ್ನು ವ್ಯಕ್ತಪಡಿಸಿದೆ. ವಚನಾನಂದ ಸ್ವಾಮೀಜಿಗೆ ಹೈಕೋರ್ಟ್ ನೋಟಿಸ್ ಅನ್ನು ಕೊಟ್ಟಿರೋದು. ಪೋಕ್ಸೋ ಪ್ರಕರಣದಲ್ಲಿ ಸ್ವಾಮೀಜಿಗೆ ಹೈಕೋರ್ಟ್ ನೋಟಿಸ್ ಅನ್ನು ನೀಡಿದೆ. ನಿರೀಕ್ಷಣಾ ಜಾಮೀನು ಮಂಜೂರು ಬಗ್ಗೆ ಹೈಕೋರ್ಟ್ ಆಕ್ಷೇಪವನ್ನು ವ್ಯಕ್ತಪಡಿಸಿದೆ. ಮೇಲ್ನೋಟಕ್ಕೆ ನಿರೀಕ್ಷಣಾ ಜಾಮೀನು ವಿಧಾನ ಸರಿಯಾಗಿ ಇಲ್ಲ. ದೂರು ಸಲ್ಲಿಕೆ ಮುನ್ನವೇ ನಿರೀಕ್ಷಣಾ ಜಾಮೀನು ಪಡೆಯಲಾಗಿದೆ. ಇದು ಆಘಾತಕಾರಿ ಕ್ರಮವಾಗಿದೆ. ಹೀಗಂತ ಹೈಕೋರ್ಟ್ ಪೀಠ ಹೇಳಿದೆ. ಸ್ವಾಮೀಜಿಗೆ ಬೇಲ್ ಪ್ರಶ್ನಿಸಿ ಬಾಲಕನ ತಾಯಿ ಹೈಕೋರ್ಟ್ನ ಮೊರೆ ಹೋಗಿದ್ರು. ನ್ಯಾಯಮೂರ್ತಿ ನಾಗಪ್ರಸನ್ನ ಪೀಠದಲ್ಲಿ ಈ ಅರ್ಜಿಯ ವಿಚಾರಣೆ ನಡೆಯಿತು. ನಿರೀಕ್ಷಣಾ ಜಾಮೀನು ಕೊಟ್ಟ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಹೈಕೋರ್ಟ್ ಪೀಠ ಅಸಮಾಧಾನವನ್ನು ವ್ಯಕ್ತಪಡಿಸಿದೆ. ಪ್ರಕರಣ ದಾಖಲಾಗೋದಕ್ಕಿಂತ ಮುಂಚಿತವಾಗಿ ಹೇಗೆ ನಿರೀಕ್ಷಣಾ ಜಾಮೀನು ಮಂಜೂರಾಯಿತು ಅಂತೇಳಿ ನ್ಯಾಯಮೂರ್ತಿಗಳು ಪ್ರಶ್ನೆಯನ್ನು ಮಾಡಿದ್ದಾರೆ. ಮೇಲ್ನೋಟಕ್ಕೆ ನಿರೀಕ್ಷಣಾ ಜಾಮೀನು ಇದು ಆಘಾತಕಾರಿ ಕ್ರಮ ಅಂತೇಳಿ ಹೈಕೋರ್ಟ್ ಪೀಠ ಹೇಳಿರೋದು. ಇವತ್ತು ಅರ್ಜಿ ವಿಚಾರಣೆ ನಡೀತು. ನ್ಯಾಯಮೂರ್ತಿ ನಾಗಪ್ರಸನ್ನ ಅವರಿದ್ದ ಪೀಠದಲ್ಲಿ ಅರ್ಜಿಯ ವಿಚಾರಣೆಯನ್ನು ನಡೆಸಿದಂಥ ಸಂದರ್ಭದಲ್ಲಿ ಒಂದಷ್ಟು ವಿಚಾರಗಳು ಬೆಳಕಿಗೆ ಬಂದಿದೆ. ವಚನಾನಂದ ಸ್ವಾಮೀಜಿಗೆ ಹೈಕೋರ್ಟ್ ಈ ಮೂಲಕ ನೋಟಿಸನ್ನು ರವಾನೆ ಮಾಡಿದೆ. ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಶಶಿಧರ್. ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಶಶಿಧರ್, ಪ್ರಕರಣ ದಾಖಲಾಗೋದಕ್ಕಿಂತ ಮುಂಚೆ ನಿರೀಕ್ಷಣಾ ಜಾಮೀನು ಸಿಕ್ಕಿದ ಹೇಗೆ? ಇಲ್ಲಿ ಕೋರ್ಟ್ನಲ್ಲಿ ಅರ್ಜಿ ವಿಚಾರಣೆ ಸಂದರ್ಭದಲ್ಲಿ ವಾದ ಪ್ರತಿವಾದ ಹೇಗೆ ನಡೀತು? ಏನಂತಂದ್ರೆ ಅತ್ಯಾಚಾರ ಪ್ರಕರಣಗಳೇ ಬೇರೆ, ಆದ್ರೆ ಪೋಕ್ಸೋ ಅಂತ ಬಂದಾಗ ಯಾರೇ ಆಗಿದ್ರು ಕೂಡ, ಎಷ್ಟೇ ಗಣ್ಯ ವ್ಯಕ್ತಿ ಆಗಿರ್ಬೋದು, ರಾಜಕಾರಣಿ ಆಗಿರ್ಬೋದು, ಅಂತ ಘನ ವ್ಯಕ್ತಿ ಆಗಿರ್ಬೋದು, ಯಾವುದೇ ಕಾರಣಕ್ಕೂ ಕೂಡ ಹಿಂದೆ ಮುಂದೆ ನೋಡದಂತೆ ಪೊಲೀಸರು 24 ಗಂಟೆಗಳಿಗೆ ಪ್ರಕರಣವನ್ನ ದಾಖಲಿಸಿ FIR ಹಾಕಿ ಅವರ ವಿರುದ್ಧ ತನಿಖೆಯನ್ನ ಪ್ರಾರಂಭ ಮಾಡುವಂತ ಕೆಲಸವನ್ನ ಮಾಡಬೇಕು. ತನಿಖೆ ಮುಗಿದ ನಂತರ ಅವ್ರ ಏನಾದ್ರು ಪ್ರಕರಣದಲ್ಲಿ ಯಾವುದೇ ರೀತಿಯಂತ ಸಾಕ್ಷ್ಯಾಧಾರಗಳಿಲ್ಲ, ಸುಳ್ಳು ಆರೋಪ ಅಂತ ಸಾಬೀತಾದ್ರೆ ಮಾತ್ರ ಅವ್ರಿಗೆ ನಿರೀಕ್ಷಣಾ ಜಾಮೀನನ್ನ ಕೊಡುವಂತದ ಪದ್ಧತಿ ಇದೆ. ಆದ್ರೆ ಪೋಕ್ಸೋ ಪ್ರಕರಣ ಇನ್ನೂ ಕೂಡ ತನಿಖಾ ಹಂತದಲ್ಲಿದೆ. ಪೊಲೀಸರು ಇನ್ನೂ ಯಾವುದೇ ರೀತಿಯಂತ ಚಾರ್ಜ್ ಶೀಟ್ಗಳನ್ನು ಕೂಡ ಸಲ್ಲಿಕೆಯನ್ನ ಮಾಡಿಲ್ಲ. ಆದ್ರೂ ಕೂಡ ಏನು ಗಂಭೀರವಾದಂತಹ ಆರೋಪ, ಮಕ್ಕಳು ಕೂಡ ಸಾಕ್ಷಿಯನ್ನು ಹೇಳ್ತಿದ್ದಾರೆ, ತಂದೆ ತಾಯಿ ಕೂಡ ಸಾಕ್ಷಿಯನ್ನು ಹೇಳ್ತಿದ್ದಾರೆ, ಲೈಂಗಿಕವಾಗಿ ದುರ್ಬಳಕೆಯನ್ನ ಮಾಡ್ಕೊಂಡಿದ್ದಾರೆ ಅಂತ. ಇಷ್ಟೆಲ್ಲ ಸಾಕ್ಷ್ಯಾಧಾರಗಳು ಇದ್ರೂ, ಹೇಳಿಕೆಗಳನ್ನ ಕೊಟ್ಟಿದ್ರು ಕೂಡ ಪೊಲೀಸರು ತನಿಖೆ ಮಾಡಿದ್ರು ಸಹ ಏನು ಚಿತ್ರದುರ್ಗದಲ್ಲಿ ಏನು ವಚನಾನಂದ ಸ್ವಾಮೀಜಿಗೆ ನಿರೀಕ್ಷಣಾ ಜಾಮೀನನ್ನ ಕೊಟ್ಟಿರೋದು ಸರಿಯಲ್ಲ ಅಂತ ಹೇಳ್ಬಿಟ್ಟು ಹೈಕೋರ್ಟ್ ಒಂದ್ ರೀತಿಯಾಗಿ ಎಲ್ಲ ಒಂದ್ ಕಡೆ ಗರಂ ಆಗಿದೆ ಅಂತ ಕೂಡ ಹೇಳ್ಬೋದು. ಇನ್ನು ಸಂಬಂಧಪಟ್ಟಂತೆ ಈ ಒಂದು ಆದೇಶ ಪ್ರತಿಯೊಂದು ಪೋಕ್ಸೋ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇಡೀ ಜಿಲ್ಲೆಗಳಲ್ಲಿ, ಇಡೀ ರಾಜ್ಯಾದ್ಯಂತ ಎಲ್ಲೆಲ್ಲಿ ನಿರೀಕ್ಷಣಾ ಜಾಮೀನುಗಳನ್ನು ಕೊಟ್ಟಿರೋ ಅವೆಲ್ಲವನ್ನೂ ಕೂಡ ತಕ್ಷಣ ನಿಲ್ಲಿಸುವಂತ ಕೆಲಸವನ್ನ ಸೆಷನ್ಸ್ ಕೋರ್ಟ್ಗಳು ಮಾಡಬೇಕಾದಂತ ಒಂದು ಆದೇಶ ಇದು ಕೂಡ ಆಗಿದೆ. ಹೀಗಾಗಿ ಏನ್ ನ್ಯಾಯಮೂರ್ತಿಗಳಂತ ನಾಗಪ್ರಸನ್ನ ಅವರು ಒಂದು ಪೋಕ್ಸೋ ಪ್ರಕರಣದಲ್ಲಿ ಈಗ ಗಂಭೀರವಾದಂತಹ ಆರೋಪ ಬಂದಿರೋದ್ರಿಂದ ಒಂದು ರೀತಿಯಂತ ಆದೇಶ ಹೊರಡಿಸಿದ್ದು ಎಲ್ಲ ಒಂದ್ ಕಡೆ ಒಂದಷ್ಟು ಕಾಮಿಗಳಾಗಿರ್ಬೋದು, ಅದೇ ರೀತಿಯಲ್ಲಿ ಕೂಡ ಅತ್ಯಾಚಾರಿಗಳಿಗೆ ಎಲ್ಲ ಒಂದ್ ಕಡೆ ಎದುಬಡಿತ ಶುರುವಾಗಿದೆ. ಅದೇ ರೀತಿಯಲ್ಲೂ ಕೂಡ ಪೊಲೀಸರು ಕೂಡ ಆದಷ್ಟು ಬೇಗ ಪೋಕ್ಸೋ ಪ್ರಕರಣವನ್ನ ತನಿಖೆಯನ್ನ ಮಾಡಿ ಚಾರ್ಜ್ ಶೀಟ್ ಅನ್ನ ಸಲ್ಲಿಕೆಯನ್ನ ಮಾಡಬೇಕು. ಅದ್ರ ಜೊತೆ ಯಾವುದೇ ರೀತಿಯಲ್ಲೂ ಕೂಡ ದೋಷಾರೋಪ ಪಟ್ಟಿ ಸಲ್ಲಿಕೆಗೂ ಮುನ್ನ ನಿರೀಕ್ಷಣಾ ಜಾಮೀನನ್ನ ಕೊಡಬಾರ್ದು ಅಂತ ಹೇಳ್ಬಿಟ್ಟು ಒಂದು ಉತ್ತಮವಾದಂತಹ ಆದೇಶ ಇದಾಗಿದೆ. ಹೀಗಾಗಿ ವಚನಾನಂದ ಸ್ವಾಮಿಯನ್ನ ಈಗಲೂ ಇಲ್ಲ ಈ 24 ಗಂಟೆ ಒಳಗಡೆ ಅವರನ್ನ ವಶಕ್ಕೆ ಪಡೆದು ಮತ್ತೆ ಬಂಧಿಸಿ ಜೈಲಿಗೆ ಕಳಿಸುವಂತ ಕೆಲಸ ಆಗುತ್ತೆ. ಹೀಗಾಗಿ ನಿರೀಕ್ಷಣಾ ಜಾಮೀನು ತೆಗೆದುಕೊಂಡು ನನಗೆ ಯಾವುದೇ ರೀತಿಯಂತ ಶಿಕ್ಷೆ ಇಲ್ಲ, ಜೈಲಿಗೆ ಹೋಗುವಂತ ಅಗತ್ಯ ಇಲ್ಲ ಅಂತ ಹೇಳ್ಬಿಟ್ಟು ನಿರಾಳವಾಗಿದ್ದಂತ ವಚನಾನಂದ ಸ್ವಾಮೀಜಿಗೆ ಎಲ್ಲ ಒಂದ್ ಕಡೆ ಜೈಲು ಕಂಬಿ ಹಿಂದೆ ಹೋಗುವಂತ ಪರಿಸ್ಥಿತಿ ಸದ್ಯಕ್ಕೆ ನಿರ್ಮಾಣವಂತ ಎಲ್ಲ ಲಕ್ಷಣಗಳು ಕೂಡ ಕಾಣಿಸ್ತಿದೆ. ಥ್ಯಾಂಕ್ ಯು ಶಶಿಧರ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ.